ಹಾಯ್ ಗೈಸ್, ನಾವಿವತ್ತು ಫಸ್ಟ್ ಬ್ಲಾಗ್ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಇವತ್ತು ದಿನ ಸ್ಪೆಷಲ್ ಡೇ. ಏನಕ್ಕಂದ್ರೆ ಕಡೆ ಕಾರ್ತಿಕ. ಸೊ ನಾವೆಲ್ಲರೂ ಹುಡುಗರೆಲ್ಲ ಪ್ಲಾನ್ ಮಾಡಿ ಕಡೆ ಕಾರ್ತಿಕಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಅದು ಏನಪ್ಪಾ ಅಂದ್ರೆ 3 ಜನ ಒಂದೇ ಬೈಕಲ್ಲಿ ಹೋಗ್ತಾ ಇದೀವಿ. ಗೈಸ್, ಇದು ಲೊಕೇಟ್ ಆಗಿರೋದು ನೆಲಮಂಗಲದಲ್ಲಿರೋ ಪೇಟೆ ಬೀದಿ ರೋಡ್. ಇದು ಹಿಂಗೆ ಸ್ಟ್ರೈಟ್ ಬಂದು ರೈಟ್ ಬಂದು ಇಲ್ಲೇ ಏರಿ ಹಿಂದೆ ಪುರಾತನದ ದೇವಸ್ಥಾನ ಇದೆ. ನಾವು ಅಲ್ಲಿಗೆ ಹೋಗ್ತಾ ಇರೋದು. ಎಂಟ್ರಿ ಆಗಿದ ತಕ್ಷಣ ರೋಡ್ ಎಲ್ಲ ಫುಲ್ ಲೈಟಿಂಗ್ಸ್ ಹಾಕೋರೆ. ಇದೇ ತರ ಪ್ರತಿ ವರ್ಷನೂ ಹಾಕ್ಸ್ತಿರ್ತಾರೆ. ಈ ರಶ್ ನೋಡಿ ನನ್ನ ಫ್ರೆಂಡ್ ಗಾಬರಿ ಆಗಿ ಒಳಕ್ ಹೋಗೋದ್ ಬೇಡ ಅಂದ್ಬಿಟ್ಟು ಇಲ್ಲೇ ಗಾಡಿ ನಿಲ್ಸಕ್ಕೆ ಅಂತ. ಸೊ ನೀವ್ ಹಿಂಗೆ ರೈಟ್ ಸೈಡ್ ಹೋದ್ರೆ ಅಲ್ಲಿ ಶನ್ಮಾತ್ಮ ದೇವಸ್ಥಾನ ಸಿಗುತ್ತೆ. ಆದ್ರೆ ನಾವು ಹೋಗ್ತಾ ಇರೋದು ಇವತ್ತು ಶಿವನ್ ದೇವಸ್ಥಾನಕ್ಕೆ. ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಹಿಂಗೆ ಲೆಫ್ಟ್ ತಗೊಬೇಕು. ಸೊ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಇಲ್ಲಿ ಬಂದು ನೋಡ್ತೀವಿ, ಕ್ಯೂ ತುಂಬಾ ಉದ್ದ ಇತ್ತು. ಆದ್ರೂ ಫೈನಲಿ ಎಂಟ್ರೆನ್ಸ್ ಅಂತ ರೀಚ್ ಆಗೋದು. ಸೊ ನೋಡ್ಬೋದು, ಇಲ್ಲ ಫುಲ್ ಎಂಟ್ರೆನ್ಸ್ ಫುಲ್ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಆಮೇಲೆ ಒಳಗೆ ಬಂದು ನೋಡ್ದು, ಇಲ್ಲೆಲ್ಲ ಫುಲ್ಲು ಒಂದೇ ಲೈನ್ ಅಂದ್ಕೊಂಡು, ಆದ್ರೆ ನೋಡಿದ್ರೆ ಒಳಗಡೆನೆ 3 ಲೈನ್ ಇತ್ತು. ಸೊ ಆ ಕ್ಯೂನು ಕವರ್ ಮಾಡಿ ದೇವಸ್ಥಾನ ಒಳಗೆ ಎಂಟ್ರಿ ಆದೋ. ಫೈನಲಿ ದೇವ್ರ ದರ್ಶನ ಸಿಕ್ತು. ದೇವ್ರಿಗೊಂದು ನಮಸ್ಕಾರ ಹೊಡೆದು ಈಚೆ ಬಂದು ನೋಡಿದ್ರೆ ಹೆಂಗಸ್ರೆಲ್ಲ ದೀಪೋತ್ಸವ ಮಾಡ್ತಾವ್ರೆ. ಅದೇ ಗ್ಯಾಪ್ ಅಲ್ಲಿ ನಮ್ಮ ಹುಡುಗ ನೋಡಿದ್ರೆ ವಿಭೂತಿ ಉತ್ಸವ ಮಾಡ್ತಾವನಿ. ಇದು ಯಾವ ಮರ ಅಂತ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಗೈಸ್, ನಮ್ಗೆ ಸಿಗ್ಬೇಕಾಗಿರೋ ಐಟಮ್ ಲೇಟ್ ಆಗಿ ಸಿಕ್ತು. ಆದ್ರೂ ಪರವಾಗಿಲ್ಲ ಅಂತ ತಗೊಂಡು ಈಸ್ಕೊಂಬಂದು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.